ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ITR ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವೇನೇನು ಪ್ರೀ ರಿಕ್ವೆಸಿಸ್ಟ್ ಅಥವಾ ರಿಕ್ವೈರ್ಡ್ ಡೀಟೇಲ್ಸ್ನ ಎತ್ತಿಡ್ಕೋಬೇಕು ಅಂದರೆ ಈ ಸರಿ ಸ್ವಲ್ಪ ತುಂಬಾನೇ ವ್ಯಾಲಿಡೇಷನ್ನ ಇದು ಮಾಡಿದ್ದಾರೆ ವೀಕ್ಷಕರೇ, ಆ್ಯಡ್ ಮಾಡಿದ್ದಾರೆ ಈ ಪ್ರೋಸೆಸ್ಸಲ್ಲಿ. ನೀವು ನೋಡ್ಬೋದು, ನೀವು ಹೋಗಿ ನೀವು ಅಬ್ಸರ್ವ್ ಮಾಡಿದರೆ ತುಂಬ ID ಅಂದರೆ ನೀವೇನೇ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾದ್ರೂ ಕರೆಸ್ಪಾಂಡಿಂಗ್ ಅಪ್ಲೋಡೆಡ್ ನಂಬರು ಅಥವಾ ಕರೆಸ್ಪಾಂಡಿಂಗ್ ಪಾಲಿಸಿ ನಂಬರು ಅಥವಾ PPF ನಂಬರ್ ಕರೆಕ್ಟ್ ಎಲ್ಲ ಡೀಟೇಲ್ಸ್ ನೀವು ಅಪ್ಡೇಟ್ ಮಾಡೋದು. ನೀವು ಇನ್ಕಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿರಲ್ಲ, ಅವಾಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾದ್ರೆ ನೀವು ಏನೇನು ಫಿಲ್ ಮಾಡಿರ್ತೀರಲ್ಲ ಅದರ ID ಆಗಲಿ ಅಮೌಂಟ್ ಆಗಲಿ ಆ ಥರ, ಅದೇ ಥರನೂ ಇಲ್ಲೂ ಕೂಡ ಈಗ ಇನ್ಕಮ್ ಟ್ಯಾಕ್ಸ್ ಇದರಲ್ಲೂ ಪೋರ್ಟಲಲ್ಲೂ ಕೂಡ ಈ ಸರಿ ಎನೇಬಲ್ ಮಾಡಿದ್ದಾರೆ ವೀಕ್ಷಕರೇ. ಯಾರ್ಯಾರು ನೀವು ITR 1ನ ಫಿಲ್ ಮಾಡಬೇಕು ಅಂತ ಇದ್ದೀರೋ ಎಲ್ಲ ಈ ಪ್ರೀ ರಿಕ್ವೆಸಿಟ್ ನಾನು ಏನೇನು ಹೇಳ್ತೀನ ರಿಕ್ವೈರ್ಡ್ ಡೀಟೇಲ್ಸ್ನ ಫಸ್ಟ್ ಎತ್ತಿಟ್ಕೊಳ್ಳಿ, ಆಮೇಲೆ ಪ್ರೊಸೆಸ್ಗೆ ಹೋಗಿ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಅಲ್ಲೇ ಸೇವ್ ಮಾಡ್ಬಿಟ್ಟು ಆಮೇಲೆ ಬಂದು ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಇದು ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಈ ಡೀಟೇಲ್ಸ್ ಎಲ್ಲ ಎತ್ತಿಟ್ಕೊಳ್ಳಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಇದೇ ಇನ್ಫಾರ್ಮೇಶನ್ ಫಿಲ್ ಮಾಡ್ತಾ ಇರ್ತೀರಾ. ಏನೇನು ಇನ್ಫಾರ್ಮೇಶನ್ ಫಿಲ್ ಮಾಡ್ತಾ ಇರ್ತೀರಾ ನೀವು, ಹೌಸ್ ಲೋನ್ ಇನ್ಫಾರ್ಮೇಶನ್ ಆಗಲಿ, ಲೀವ್ ಟ್ರಾವೆಲ್ ಇನ್ಫಾರ್ಮೇಶನ್ಸ್ ಆಗಲಿ, ಅಥವಾ ಹೌಸ್ ರೆಂಟ್ ಆಗಲಿ, ಅಥವಾ ನಿಮ್ಮ ATC ಏನೇನು ಬರುತ್ತೆ, PPF ಆಗಲಿ, ಇನ್ಸೂರೆನ್ಸ್ ಆಗಲಿ, ಹೆಲ್ತ್ ಇನ್ಸೂರೆನ್ಸ್ ಆಗಲಿ, ATG ಆಗಲಿ, ATD ಆಗಲಿ, ಅಥವಾ ರೆಂಟ್ ಆಗಲಿ, ಅದೇ ಥರ ಏನೇನು, ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ ಲೋನ್ ಆಗಲಿ, ಅಥವಾ ಎಜುಕೇಷನ್ ಲೋನ್ ಆಗಲಿ, ಅಥವಾ ಹೌಸ್ ಲೋನ್ ಆಗಲಿ, ಪ್ರಿನ್ಸಿಪಲ್ ಅಮೌಂಟ್ ಆಗಲಿ, ಏನೇ ಡೀಟೇಲ್ಸು ಅಂದರೆ ಈ ಟೋಟಲ್ ಡಿಡಕ್ಷನ್ ಅಲ್ಲಿ ಏನೇನು ಬರುತ್ತೆ, ATC, ATG, ATCC, ATD ಏನೇನು ಡೀಟೇಲ್ಸ್ ಬರುತ್ತೆ, ಏನೇನು ಡೀಟೇಲ್ಸ್, ಅಥವಾ NPS ನೀವೇನಾದ್ರು ಸಪ್ರೇಟಾಗಿ ಗೌರ್ಮೆಂಟಿಗೆ ಪೇ ಮಾಡ್ತಾ ಇದ್ರೆ ಅದ್ರದ್ದು ಅಮೌಂಟು, ಪೆನ್ಷನ್ದು, ಅದಾದ್ಮೇಲೆ ನೀವು ರೆಂಟ್ದು ಅದು ಈ ಸರಿ ಹೊಸದಾಗಿ ಅಮೌಂಟ್ ಬರೀ 60,000 ಅಪ್ಲೈ ಮಾಡೋದು, ಅದ್ರ ಪ್ಲಸ್ ATD ಅದರಲ್ಲಿ ನಿಮಗೆ 10B ಅದ್ರದ್ದು ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಕೇಳಿದ್ದೀರಾ. ಅವೆಲ್ಲ ಡೀಟೇಲ್ಸ್ನ ಎಕ್ಸಾಕ್ಟ್ ಆಗಿ ನೀವು ಏನೇನು ಮಾಡಿದ್ದೀರಾ ಪ್ರತಿಯೊಂದು ಈ ಡೀಟೇಲ್ಸ್ನ ಇಟ್ಕೊಳ್ಳಿ ವೀಕ್ಷಕರೇ. ನಾನು ಹೇಳಿದ್ರೆ ಹೌಸ್ ಲೋನ್ ಎಲ್ಲ ಇನ್ಫಾರ್ಮೇಷನ್, ಎಜುಕೇಷನ್ ಇದ್ರೆ ಎಜುಕೇಷನ್ ಲೋನ್ದು, ಎಲೆಕ್ಟ್ರಿಕಲ್ ವೆಹಿಕಲ್ ಇದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಡೀಟೇಲ್ಸು, ಅಥವಾ ನಿಮಗೆ ಫಾರ್ಮ್ 16 ಎನಿವೇಸ್ ನಿಮ್ದು ಕಂಪ್ನಿಗಳೆಲ್ಲ ಶೇರ್ ಮಾಡಿದರೆ ಫಾರ್ಮ್ 16 ಜನರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದನ್ನ ಪ್ರೀಫಿಲ್ಡ್ ಇನ್ಫಾರ್ಮೇಷನ್ಗೆ ಮ್ಯಾಚ್ ಮಾಡಿ ವೀಕ್ಷಕರೇ. ತುಂಬಾ ಟೈಮಲ್ಲಿ ಪ್ರೀಫಿಲ್ಡ್ ಇನ್ಫಾರ್ಮೇಷನ್ ಫಾರ್ಮ್ 16 ಬಿಕಾಸ್ ಇನ್ಕಮ್ ಟ್ಯಾಕ್ಸ್ ಜನರೇಟ್ ಮಾಡೋದ್ರಿಂದ ಪೋರ್ಟಲ್ ಅದು ಆಲ್ಮೋಸ್ಟ್ ಸಿಂಕೇ ಇರುತ್ತೆ. ಹಾಗಾಗಿ ಅದ್ರದ್ದು ಇಟ್ಕೊಳ್ಳಿ. ಅದಾದ್ಮೇಲೆ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಆಗಲಿ, ನಾರ್ಮಲ್ ಯಾವುದೇ ಇನ್ಸೂರೆನ್ಸ್ ಆಗಲಿ, ಪಾಲಿಸೀಸ್ ಆಗಲಿ, ಎಲ್ಲ ಪಾಲಿಸೀಸು ಅಮೌಂಟು ಡೀಟೇಲ್ಸು, ಅದರದ್ದು ಪಾಲಿಸಿ ನಂಬರ್ ಎಲ್ಲ ಡೀಟೇಲ್ಸ್ ಬೇಕೇ ಬೇಕು. ವಿತೌಟ್ ನಂಬರ್ ನಿಮಗೆ ವ್ಯಾಲಿಡೇಷನ್ ಅಲೋ ಮಾಡಲ್ಲ. ಈ ಸರಿ ಪ್ರತಿಯೊಂದಕ್ಕೂ ನೀವು ಏನೇ ಎಂಟ್ರಿ ಮಾಡಿದ್ರು ವ್ಯಾಲಿಡೇಷನ್ ಇಟ್ಟಿದ್ದಾರೆ. ಆ ವ್ಯಾಲಿಡೇಷನ್ಗೆ ನೀವು ಎಕ್ಸಾಕ್ಟ್ ಆಗಿ ನಿಮ್ದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ದು ಅಕ್ನಾಲಜ್ಮೆಂಟ್ ನಂಬರ್ ಆಗಲಿ, ಅಥವಾ ಅದ್ರ ಪರ್ಟಿಕ್ಯುಲರ್ ನಂಬರ್, ಅದ್ರ IDs ಆಗಲಿ ನೀವು ತಗೊಳ್ಳಿ. ಅದಕ್ಕೆ PPF ಅಕೌಂಟ್ ನಂಬರ್ ಆಗಲಿ, ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ನಂಬರ್ಸ್ ಆಗಲಿ, ಹೆಲ್ತ್ ಇನ್ಸೂರೆನ್ಸ್ ನಂಬರ್ಸ್ ಆಗಲಿ, ಅದ್ರ ಕಂಪ್ನಿಗಳ ನೇಮ್ ಬೇಕು. ಹೆಲ್ತ್ ಇನ್ಸೂರೆನ್ಸ್ಗೆ ಯಾವ ಕಂಪ್ನಿಯಿಂದ ಮಾಡಿಸಿದ್ದೀರಾ ಅದ್ರ ಎಲ್ಲ ಡೀಟೇಲ್ಸ್ ನಿಮಗೆ ಬಿಫೋರ್ ಫಿಲ್ ಮಾಡಬೇಕಾದ್ರೆ ಬೇಕೇ ಬೇಕು. ಏನಕ್ಕೆ ಅಂದರೆ ಪ್ರತಿ ಇದರಲ್ಲೂ ವ್ಯಾಲಿಡೇಷನ್ ಇಟ್ಟಿದ್ದಾರೆ. ವಿತೌಟ್ ಎಂಟ್ರಿಂಗ್ ಅಕ್ನಾಲಜ್ ನಂಬರ್ ಆಗಲಿ, ಪಾಲಿಸಿ ನಂಬರ್ ಆಗಲಿ, PPF ನಂಬರ್ ಆಗಲಿ, ರೆಂಟ್ ಡೀಟೇಲ್ಸ್ ಆಗಲಿ, ಯು ಕೆನಾಟ್ ಸೇವ್. ಹಾಗೆ ಹೌಸ್ ರೆಂಟು, ಹೌಸ್ ಲೋನ್ದು ಅಷ್ಟೇ ಪ್ರತಿಯೊಂದು ಡೀಟೇಲ್ಸು, ಪೊಸಿಷನ್, ಅದರದ್ದು ಅಮೌಂಟ್ ಎಷ್ಟು, ಅದು ಈಗ ಎಷ್ಟು ಉಳಿದಿದೆ, ಈಗ ಅಮೌಂಟು ಎಷ್ಟು, ಇಂಟ್ರೆಸ್ಟು, ಯಾವ ಡೇಟಿಂದ ಸ್ಟಾರ್ಟ್ ಮಾಡಿ. ಎಲೆಕ್ಟ್ರಿಕಲ್ ವೆಹಿಕಲ್ ಅಷ್ಟೇ, ಎಲೆಕ್ಟ್ರಿಕಲ್ ವೆಹಿಕಲ್ನ ನೀವು ಆಲ್ಮೋಸ್ಟ್ 2023 ಇದರಿಂದಲೇ ತಗೊಂಡಿರಬೇಕು, ಕೆಳಗಡೆನೇ ತಗೊಂಡಿರಬೇಕು. ಅದ್ರ ಮೇಲೆ ತಗೊಂಡ್ರೂ ಅಲೋ ಮಾಡಲ್ಲ. ಹಾಗೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಈ ಪ್ರೀ ರಿಕ್ವೆಸಿಸ್ಟ್ನ ನೀವು ನೋಡ್ಕೊಂಡ್ಬಿಟ್ರೆ ಏನೇ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಬಿಫೋರ್ ಸ್ಟಾರ್ಟಿಂಗ್ ITR 2025 to 26 ನಿಮಗೇನೆ ಈಸಿ ಆಗುತ್ತೆ ಪ್ರೊಸೆಸ್. ಏನಕ್ಕೆ ಅಂದರೆ ತುಂಬಾ ವ್ಯಾಲಿಡೇಷನ್ಸ್ಗಳು ಇಟ್ಟಿದ್ದಾರೆ. ನೀವು ಫಸ್ಟ್ ಹೋಗಿ ಅದನ್ನ ಅಬ್ಸರ್ವ್ ಮಾಡಿದರೆ ಮಾಡಿ, ಕ್ಲಿಕ್ ನೀವು ನಾನು ಏನೇನು ಕೊಟ್ಟಿದ್ದಾರೆ, ಸ್ಟಾರ್ಟ್ ನ್ಯೂ ಫಿಲಿಂಗ್ ಕೊಟ್ಬಿಟ್ಟು ITR 1 ಮತ್ತೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಎಲ್ಲ ಪ್ರೀಫಿಲ್ಡ್ ಆಗಿರುತ್ತೆ. ಅಲ್ಲಿ ನೀವು ಫಸ್ಟ್ ಇದು ನ್ಯೂ ರೆಸ್ಯೂಮಿನ ಓಲ್ಡ್ ರೆಸ್ಯೂಮಿನ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಲ್ಡ್ ಅಂತ ಕೊಡ್ಕೊಂಡು, ಅದಾದ್ಮೇಲೆ ನೀವು ಲೀವ್ ಟ್ರಾವೆಲ್ಸ್ ಅಪ್ಡೇಟ್ ಮಾಡೋದಾಗ್ಲಿ, ಅಥವಾ ಹೌಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡೋದಾಗ್ಲಿ, ಅದಾದ್ಮೇಲೆ ನಿಮಗೆ ಟೋಟಲ್ ಡಿಡಕ್ಷನ್, ಅದಾದ್ಮೇಲೆ ಎಲ್ಲ ATC, ATD, ATTC, ATG, ಅಥವಾ ಪ್ರತಿಯೊಂದು ATD ಆ ಥರ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಒಂದು ಸೆಕ್ಷನ್ ಟೋಟಲ್ ಡಿಡಕ್ಷನ್ ಸೆಕ್ಷನ್ ಅಲ್ಲಿ ಬರುತ್ತೆ. ಅದರಲ್ಲಿ ನಿಮಗೆ ಏನೇನು ಅಪ್ಲಿಕೇಬಲ್ ಇದೆ ಪ್ರತಿಯೊಂದಕ್ಕೂ ನೀವು ID-ನ ಇಟ್ಕೊಂಡಿರ್ಬೇಕು ವೀಕ್ಷಕರೇ. ID-ನ ಇಟ್ಕೊಂಡ್ರೆ ನೀವು ಪ್ರತಿಯೊಂದು ಫಿಲ್ ಮಾಡಿ ಈಸಿಲಿ ಫಿಲ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ನೀವೇನೇ ಮಿಸ್ಟೇಕ್ ಮಾಡಿದ್ರು ವ್ಯಾಲಿಡೇಷನ್ ಮಾಡುತ್ತೆ. ಆ ವ್ಯಾಲಿಡೇಷನ್ ಅಲ್ಲಿ ತೋರಿಸುತ್ತೆ ಇದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದಕ್ಕೆ ID ಕೊಟ್ಟಿಲ್ಲ, ಇದಕ್ಕೆ ಸೆಲೆಕ್ಟ್ ಮಾಡಿದ್ರೆ ಈ ಡಿಸೀಸ್ ಮೆನ್ಷನ್ ಮಾಡಿಲ್ಲ ಅಂತ ಪ್ರತಿಯೊಂದು ಡೀಟೇಲ್ಸ್ ತೋರಿಸೋದ್ರಿಂದ ನೀವು ಅಲ್ಲೇ ಕರೆಕ್ಟ್ ಮಾಡ್ಕೊಂಡು ಅಪ್ರೂವ್ ಮಾಡ್ಕೋಬಹುದು. ಹಾಗಾಗಿ ಈ ಸರಿ ತುಂಬಾನೇ ಪ್ರೊಸೆಸ್ನ ಸ್ವಲ್ಪ ವ್ಯಾಲಿಡೇಟಿವ್ ಆಗಿ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ವ್ಯಾಲಿಡೇಷನ್ ಮಾಡ್ತಾರೆ. ಹಾಗಾಗಿ ಯಾರ್ಯಾರು ರೀಫಂಡ್ ಅಪ್ಲೈ ಮಾಡಬೇಕು ಅಥವಾ ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾರೆ ಅವರಿಗೆಲ್ಲ
ವಾರ್ನಿಂಗ್ಸ್ ಬರುತ್ತೆ. ಹಾಗಾಗಿ ಯಾರು ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಎಲ್ಲ ಕೊಡಕ್ ಹೋಗ್ಬೇಡಿ. ಕೊಟ್ರೆ ನಿಮಗೆ ಒಂದ್ ಸೆಕೆಂಡ್ ನೀವು ಫುಲ್ ಅಮೌಂಟ್ ಪೇ ಮಾಡ್ಬೇಕಾದ ಅವಶ್ಯಕತೆ ಬರುತ್ತೆ. ಹಾಗಾಗಿ ನೋಟಿಸ್ ಬಂದ್ರೆ ಕಷ್ಟ. ಎಲ್ಲ ಡೀಟೇಲ್ಸ್ ನೀವು ಇಟ್ಕೊಂಡು ಫಿಲ್ ಮಾಡಕ್ಕೆ ಇದು ಮಾಡಿ ವೀಕ್ಷಕರೇ. ಎಲ್ಲ ಡೀಟೇಲ್ಸ್ ಫಿಲ್ ಮಾಡೋಕೆ ಈಸಿ ಪ್ರೋಸೆಸ್ ಇದೆ, ತುಂಬಾನೇ ಈಸಿ. ನೀವು 10-15 ಮಿನಿಟ್ಸ್ ಅಲ್ಲಿ ಎಲ್ಲ ಇದ್ರೆ 10-15 ಮಿನಿಟ್ಸ್ ಸಬ್ಮಿಟ್ ಮಾಡಬಹುದು. ನಿಮ್ದು ಏನು ಇದು ಅಮೌಂಟ್ ಒಂದು 10-15,000 ರೀಫಂಡ್ ಇತ್ತು ಅಂದ್ರೆ 1 ವೀಕ್ ಒಳಗೆ ನಿಮಗೆ ಬಂದು ಹೋಗುತ್ತೆ. ಅಥವಾ 1 lakh ತನಕ ರೀಫಂಡ್ ಇತ್ತು 20-30 ಡೇಸ್ ತಗೊಳುತ್ತೆ. ಅದ್ರ ಮೇಲೆ ಇದ್ರೇನೆ ಎಲ್ಲ ಸ್ವಲ್ಪ ರಿಸ್ಕ್. ನಾವೇನೇ ಇದ್ರೂ ಕೆಳಗಡೆನೆ ಒಂದ್ ಸ್ವಲ್ಪ 1 lakh ಕೆಳಗಡೆ ನೀವು ರಿಫಂಡ್ ನ ತಗೊಳಕ್ಕೆ ಇದು ಮಾಡಿ. ನಿಮ್ದೇನಾದ್ರು ಎಲಿಜಿಬಿಲಿಟಿ ಇದ್ರೆ ನೀವು ಫುಲ್ಲು ಇನ್ನೂ ತಗೋಬಹುದು. 2-3 ಲಕ್ಷದ ಎಲಿಜಿಬಿಲಿಟಿ ಇದೆ ನಿಮ್ದು, ನಿಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ ಪ್ಲೀಸ್ ಎಂಟರ್ ಎವ್ರಿಥಿಂಗ್ ಎಲ್ಲ ಎಂಟ್ರಿ ಮಾಡ್ಬಿಟ್ಟು ನೀವು ಅದನ್ನ ರೀಫಂಡ್ ತಗೋಬಹುದು ವೀಕ್ಷಕರೇ. ಹಾಗಾಗಿ ಒಂದು ಪ್ರೀ ರಿಕ್ವೆಸ್ಟ್ ಇನ್ಫಾರ್ಮೇಶನ್ ನಾವೆಲ್ಲ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ಏನೇ ಇನ್ಫಾರ್ಮೇಶನ್ ಬೇಕು ಅದನ್ನು ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.